ಇಂದ್ರಜಿತ್ ಸರ್ ಹೇಳಿದಂಗೆ ನಮ್ಮದು ಇದು ಅವ್ರ ಜೊತೆಲಿ 4ನೇ ಸಿನಿಮಾ ಗೌರಿ ಮಾಡಿದ್ದೀನಿ. ಐಶ್ವರ್ಯ ಒಂದು ಮಾಡಿದ್ದೀವಿ. ದೀಪಿಕಾ ಪಡ್ಕೋಣೆ ಅಂತ ಇಂಟ್ರೊಡ್ಯೂಸ್ ಮಾಡಿರೋ ಫಸ್ಟ್ ಡೈರೆಕ್ಟರ್ ಅವರು. ಮೊನಾಲಿಸಾ ಮೊನ್ನೆ ಸೇಮ್ ಎಲ್ಲರೂ ಹೇಳಿದಂಗೆ 20 ವರ್ಷ ಆಯಿತು ಒಂದು ಫಂಕ್ಷನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ ತಕ್ಷಣ ಎಲ್ಲರೂ ಶಾಕ್ ಆದ್ವಿ. ನಾನು 20 ವರ್ಷ ಆಯಿತು ಅಂತ ಒಂಥರ ಅಂದ್ಕೊಂಡಿದ್ದೆ, ಅಷ್ಟು ಫಾಸ್ಟ್ ಆಯ್ತಲ್ಲ ಪ್ರೊಸೆಸ್. ಆವಾಗಲೇ ಮಾಡಿದ್ದೀವಿ. ಮೊನಾಲಿಸಾ ನಿಜವಾಗ್ಲೂ ನಾನು ಅಷ್ಟರೊಳಗೆ ಒಂದು 10-15 ಸಿನಿಮಾ ಮೇಲೆ ಮಾಡಿದ್ದೀವಿ. ಆಲ್ಮೋಸ್ಟು ಎಲ್ಲ ಸಿನಿಮಾ ಒಳ್ಳೆಯ ಹೆಸರು ಸಿಗ್ತಲ್ಲ ಇತ್ತು. ತುಂಟಾಟ ಮಾಡುವಾಗಲೇ ನಮ್ಮಿಬ್ಬರು ಕಾಂಬಿನೇಷನ್ ಹಿಟ್ಟಾಗಿ ಅದು ಕನ್ನಡ ಇಂಡಸ್ಟ್ರಿಗೆ ಒಂದು ಬೇರೆ ಥರ ಒಂದು ರೂಪ ತಂದ ಸಿನಿಮಾ ಥರ. ಎಲ್ಲರೂ ಆವಾಗ ಹೇಳೋರು, ಏನು ಸರ್ ಬರೀ ಹಿಂದಿ ಸಿನಿಮಾ ಬಗ್ಗೆ ಮಾತಾಡೋರು, ಈಗ ನಿಮ್ಮ ಒಂದು ಸಿನಿಮಾ ತುಂಟಾಟ ಬಂದ ಮೇಲೆ ಹಿಂದಿನ ಬೀಟ್ ಮಾಡಿದ್ರಿ ಅಂದರು. ನೆಕ್ಸ್ಟ್ ಮೊನಾಲಿಸಾ ಕಾಂಬಿನೇಷನ್ ಮಾಡಿದ್ವಿ. ನನಗೆ ಸ್ವಲ್ಪ ಭಯ ಆಯಿತು. ಅವ್ರಿಗೆ ಹೇಳಿದೆ ಇಂದ್ರಜಿತ್ ಸರ್ಗೆ, ಸರ್ ನಮ್ಮಲ್ಲಿ ತುಂಬ ಭರವಸೆ ಇಟ್ಕೊಂಡಿರ್ತಾರೆ, ಈ ಸಿನಿಮಾ ಬೇರೆ ಥರ ಮಾಡಬೇಕಂದ್ರು. ಅವ್ರು ಅವಾಗ ಹೇಳಿದ್ರು, ಸರ್ ಅದನ್ನು ಬೀಟ್ ಮಾಡೋ ಥರ ಈ ಸಿನಿಮಾ ಮಾಡೋಣ ಅಂದರು. ಅವ್ರ ಹತ್ರ ಇರೋ ಒಂದೇ ಒಂದು ನಂಬಿಕೆ ಏನಂದರೆ, ಆ್ಯಸ್ ಎ ಕ್ಯಾಮ್ರಾಮನ್ ನಾವುಗಳು ವರ್ಕ್ ಮಾಡುವಾಗ ನಮಗೆ ತುಂಬ ಈಸಿ ಇರುತ್ತೆ ವರ್ಕ್. ಈಗ ಕಲ್ಯಾಣ್ ಸರ್ ಹೇಳಿದಂಗೆ ಒಂದು ಲಿರಿಕ್ಸ್ ಬರೆಯೋಕ್ಕೆ ಎಷ್ಟು ಈಸಿ ಇರುತ್ತೋ ಅದೇ ಥರ ಆಸ್ ಎ ಫೋಟೋಗ್ರಾಫರ್ಸ್ ನಮಗೆ ಒಂದು ಅರ್ಧ ಕೆಲಸ ಈಸಿ ಇರುತ್ತೆ. ಅವರು ಸೆಟ್ ಡಿಸೈನ್ ಮಾಡೋದಿರಲಿ, ಲೈಟಿಂಗ್ ಸ್ಕೀಮ್ ಪ್ಯಾಟರ್ನ್ಸ್ ನಮ್ಮ ಹತ್ರ ಒಂದು ಸಜೆಸ್ಟ್ ಮಾಡುವಾಗ ಬಂದು ಕೇಳೋದು, ಇವೆಲ್ಲ ಒಂದು ವರ್ಕ್ ಮಾಡುವಾಗ ಒಂದು ವ್ಯಕ್ತಿಗೆ ಈಸಿಯಾಗಿ ಬರಬೇಕಂದ್ರೆ ಡೈರೆಕ್ಟ್ರು ಆಲ್ರೆಡಿ ಆ ಕನಸು ಕಟ್ಕೊಂಡು ಅದು ಏನು ಬೇಕಂತಾರೆ ಅದನ್ನು ಕೊಡೋಕ್ಕೆ ನಾವು ರೆಡಿ ಇರ್ತೀವಿ. ನೆಕ್ಸ್ಟ್ ಇನ್ನೊಂದು ಶರಣ್ ಹೇಳಿದ್ರು, 3ನೇ ವಿಷಯ. ಈಗ ಗೌರಿ ಸಿನಿಮಾ ಬಗ್ಗೆ ಮಾತಾಡ್ತೀನಿ. ಗೌರಿ ನಾನು ಮಾಡಿದ ತಕ್ಷಣ ಖುಷಿ ಅನ್ನಿಸ್ತು. ಅವ್ರ ಮಗನ ಸಿನಿಮಾ ನೀವು ಕೇಳಿದ್ರಲ್ಲ ಸರ್, ಅವರು ಆ್ಯಕ್ಚುಲಿ ತುಂಬ ತರಬೇತಿ ಪಟ್ಟು ಬಂದಿರ್ತಾರೆ. ತುಂಬ ಆರ್ಟಿಸ್ಟ್ಗಳು ನಾವು ನೋಡಿದ್ವಿ. ನನ್ನ ಎಕ್ಸ್ಪೀರಿಯನ್ಸ್ ಆಲ್ಮೋಸ್ಟ್ ಒಂದು 100 ಮೂವೀಸ್ ಹತ್ರ ಮಾಡ್ತಾಯಿದ್ದೆ. 100 ಮೂವೀಸ್ ಅಲ್ಲ, ಗೌರಿಯ ಇವರ 100ನೇ ಸಿನಿಮಾ. ಗೌರಿ ಸಿನಿಮಾನೇ ಕೆ ಅವರ ಕೃಷ್ಣಕುಮಾರ್ ಅವರ 100ನೇ ಸಿನಿಮಾ. ನನ್ನ 100th ಮೂವಿ ಅಂದ್ಕೊಂಡು ಮಾಡುವಾಗ ನಾನು ತುಂಬ ಜನ ಆರ್ಟಿಸ್ಟ್ ಜೊತೆಲಿ ವರ್ಕ್ ಮಾಡಿದ್ದೀನಿ, ತುಂಬ ಹೊಸಬ್ರು ವರ್ಕ್ ಮಾಡಿದ್ದೀನಿ, ಎಕ್ಸ್ಪೀರಿಯನ್ಸ್ ಆರ್ಟಿಸ್ಟ್ ಜೊತೆಲಿ ವರ್ಕ್ ಮಾಡಿದ್ದೀನಿ. ನಾನು ಹೆಮ್ಮೆಯಿಂದ ಹೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ, ಏನು ಶರಣ್ ಹೇಳಿದ್ರು ಅದನ್ನು ನಮ್ಮ ಸಮರ್ಜಿತ್ ಪ್ರೂವ್ ಮಾಡಿದ್ದಾರೆ ಇವತ್ತು. ನಾನು ಕ್ಯಾಮ್ರಾಮನ್ ವರ್ಕ್ ಮಾಡೋದಾಗ ಗೊತ್ತಾಗುತ್ತೆ, ತುಂಬ ಆರ್ಟಿಸ್ಟ್ ಹತ್ರ ವರ್ಕ್ ಮಾಡಿದೆ ಅಂತ ಹೇಳಿದ್ರಲ್ಲ, ಅವ್ರಿಗಿದ್ದ ಒಂದು ಡೆಡಿಕೇಶನು, ಏನೇ ಒಂದು ತರಬೇತಿ ಪಟ್ಟು ಬಂದಮೇಲೆ ಸ್ಪಾಟಲ್ಲಿ ನಿಮಗೆಲ್ಲ ಆರ್ಟಿಸ್ಟ್ಗಳು ಗೊತ್ತಾಗುತ್ತೆ. ಆ ಸ್ಪಾಟಲ್ಲಿ ಡೈರೆಕ್ಟರ್ ಚೇಂಜ್ ಮಾಡಿಬಿಡ್ತಾರೆ, ಇಲ್ಲ ನಾವೇನೋ ಒಂದು ಲೈಟಿಂಗ್ ಪ್ಯಾಟರ್ನಲ್ಲಿ ಹಿಂಗೆ ಬಾ ಅಂತೀವಿ ಎಲ್ಲ ಇರ್ತೀವಿ. ಅದು ಮಾಡೋದು ತುಂಬ ಕಷ್ಟ. ಸೊ ಆ ಒಂದು ವಿಷಯದಲ್ಲಿ ಹೇಳ್ತೀನಿ, ನಿಜವಾಗ್ಲೂ ಸಮರ್ಜಿತ್ ಯುವರ್ ಹ್ಯಾಟ್ಸ್ ಆಫ್ ಫಾರ್ ದಟ್. ಯಾವುದೇ ಶಾರ್ಟ್ಸ್ ಇರಲಿ ಏನೇ ಇರಲಿ ಒಂದು ಶ್ರಮಪಟ್ಟು ಮಾಡಿರೋದು ನೋಡಿದ ತಕ್ಷಣ ತುಂಬ ಖುಷಿ ಆಗುತ್ತೆ. ನೀವೆಲ್ಲ ನೋಡ್ತೀರಾ, ಸಿನಿಮಾ ನೋಡಿದ ಮೇಲೆ ನಾನು ಹೇಳಿರೋ ಮಾತು ನಿಜ ಅಂತ ಅನಿಸುತ್ತೆ. ಅವಾಗ ಹೇಳ್ತೀನಿ, ರಿಯಲಿ ಥ್ಯಾಂಕ್ಸ್ ಫಾರ್ ಇಂದ್ರಜಿತ್ ಸರ್ ಆ್ಯಂಡ್ ಸಮರ್ಜಿತ್ಗೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.